ಸಿಂಹರಾಶಿ ಕುಟುಂಬ ಸದಸ್ಯರ ಆಸೆಗಳನ್ನು, ನಿರೀಕ್ಷೆಗಳನ್ನು, ಅವರ ಅಭಿಲಾಷೆಗಳನ್ನು, ಅವರಿಗೆ ಕೊಟ್ಟಂತಹ ಭರವಸೆಗಳನ್ನು ಪೂರೈಸೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ಆದರೆ ನಿಮಗೆ ಮನಸ್ಸಿರಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನಕ್ಕೆ ಅವಕಾಶಗಳು ಬರುತ್ತೆ. ತಾವು ಯೋಚನೆ ಮಾಡಿದಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಇದು ಒಂದು ರೀತಿಯ ಜಯಸಾಧನೆಯನ್ನು ಮಾಡಿದ ಹಾಗೆ ಆಗುವಂತಹ ಅನುಭವ. ವಿವಾದಿತ ವಿಚಾರಗಳು ಇತ್ಯರ್ಥವಾಗುತ್ತೆ. ಯಾವ ವಿಷಯದಲ್ಲಿ ವಿವಾದಗಳು ಹುಟ್ಟುಕೊಂಡಿತ್ತೋ ಅದೆಲ್ಲ ಪರಿಪೂರ್ಣವಾಗಿ ಇತ್ಯರ್ಥವಾಗುತ್ತೆ. ಆದರೆ ಅದರಿಂದ ಹೋದಂತಹ ಮಾನ ಮರ್ಯಾದೆ ಮತ್ತೆ ಸಿಕ್ಕತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಬಹುದು. ಮಕ್ಕಳ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಮಕ್ಕಳ ಮಾತನ್ನು ಸ್ವಲ್ಪ ಆಲಿಸಿ. ಅವರು ಹೇಳ್ತಕ್ಕಂಥದ್ದು ಅನನುಭವವಾದಂತಹ ಮಾತು ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಆ ಮಾತಿನಲ್ಲಿ ಸತ್ಯತೆ ಇದ್ದಾಗ ಅದನ್ನು ಸ್ವೀಕಾರ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮಕ್ಕಳೇನಾದರೂ ಸಲಹೆಗಳನ್ನು ಕೊಟ್ಟರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನು ಸ್ವೀಕಾರ ಮಾಡಿ. ಅದೇ ರೀತಿ ಮಾಡಬೇಕು ಅಂತಕ್ಕಂಥದ್ದೇನಿಲ್ವಲ್ಲ, ಆದರೆ ಅದನ್ನು ಚರ್ಚೆ ಮಾಡಿ ಅದರಲ್ಲಿರ್ತಕ್ಕಂತಹ ಉತ್ತಮಾಂಶವನ್ನು ನೀವು ಸ್ವೀಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವ್ಯರ್ಥವಾಗಿ ಸಮಯ ಹೋಗೋದಕ್ಕೆ ಬಿಡಬೇಡಿ. ಅದು ಯಾವುದೇ ಇರಲಿ, ನಿಮ್ಮ ವೈಯಕ್ತಿಕವಾದಂತಹ ಕೆಲಸಗಳಿರಲಿ, ಸಮಾಜಕ್ಕೆ ಒಳ್ಳೆಯ ಸಲಹೆ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸಗಳೇ ಇರಲಿ, ನಿಮ್ಮ ವೃತ್ತಿ ಜೀವನಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಇರಲಿ, ನೀವಿರತಕ್ಕಂತಹ ಸ್ಥಾನಕ್ಕೆ ಸರಿಯಾದಂತಹ ನ್ಯಾಯವನ್ನು ಒದಗಿಸುವಂತಹ ಪ್ರಯತ್ನವನ್ನು ಮಾಡಬೇಕೇ ಹೊರತು ಸಮಯಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿಕೊಳ್ಬೇಡಿ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ನಿಮ್ಮ ಪ್ರಯತ್ನ ಸುಗಮವಾಗಲಿ, ಜಯಶೀಲರಾಗಿ, ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಹಠ, ನಿಮ್ಮ ಸ್ವಭಾವ, ಬೇರೆಯವರ ಮಾತನ್ನು ಕೇಳದೇ ಇರತಕ್ಕಂತಹ ರೀತಿ, ಇವೆಲ್ಲ ನಿಮ್ಮ ವೃತ್ತಿ, ನೌಕರಿ, ವಿದ್ಯಾ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಅನುಭವಿಗಳು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಬೇರೆಯವರು ಹೇಳಿದ್ದನ್ನು ಕೇಳಬೇಕು ಅಂತ. ಈ ಎರಡೂ ಇಲ್ಲದೆ ಇದ್ದಾಗ ಜೀವನದಲ್ಲಿ ಯಾವ ಸಾಧನೆಯೂ ಕೂಡ ಆಗದೇ ಇರತಕ್ಕಂಥದ್ದು. ಅದನ್ನು ಸರಿಯಾಗಿ ಗಮನಿಸಿಕೊಂಡು ಮುನ್ನಡಿಬೇಕಾಗತ್ತೆ. ಮಾನಸಿಕವಾದಂತಹ ಬೇಸರ ದಿನಪೂರ್ತಿ ಇರುತ್ತೆ. ಇದಕ್ಕೆ ಕಾರಣ ಏನು, ಯಾಕೆ ಹೀಗಾಯಿತು, ಅದನ್ನು ಆಲೋಚನೆ ಮಾಡಬೇಕಲ್ಲ. ನನ್ನ ಮನಸ್ಸಿನ ನೋವಿಗೆ, ಬೇಸರಕ್ಕೆ ಕಾರಣ ಯಾರೂ ಸಿಕ್ಕದೇ ಇದ್ದಾಗ ನಾನೇ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ ಆಗಿದ್ದರೂ ಕೂಡ ಮಾನಸಿಕವಾದಂತಹ ಕೆಲವು ಗೊಂದಲಗಳು ನಿಮ್ಮನ್ನು ಪೇಚಿಗೆ ಈಡು ಮಾಡ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಮಾನಸಿಕವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ, ಗೊಂದಲಗಳು ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆ ಇರತಕ್ಕಂತಹ ಒಂದು ಬಾಂಧವ್ಯ ಏನಿದೆ ಅದನ್ನು ಉತ್ತಮವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದೇ ಹೊರತು ಯಾವ ಕಾರಣಕ್ಕೂ ಕೂಡ ಹಾಳು ಮಾಡಿಕೊಳ್ಬಾರ್ದು. ಯಾವುದೋ ಒಂದು ಸಣ್ಣ ಪುಟ್ಟ ಮಾತು ಬಂತು ಅಂತ ಹೇಳಿ ಮಾತು ಬಿಡುವಂಥದ್ದು, ಮನಸ್ತಾಪ ಮಾಡಿಕೊಳ್ತಕ್ಕಂತಹದ್ದು, ದ್ವೇಷವನ್ನು ಸಾಧಿಸೋದಕ್ಕೆ ಮುಂದುವರಿತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ. ನಿಮಗಿಂತ ಪ್ರಬಲರಾಗಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ದ್ವೇಷವನ್ನು ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮ್ಮ ಸ್ಥಿತಿ ಗತಿ ಏನಾಗಬಹುದು ಆಲೋಚನೆ ಮಾಡಿ. ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಪಠನೆ ಮಾಡ್ತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದಾಗಿ ಅಲ್ಲಿ ಭಗವಂತ ಸೂರ್ಯದೇವ ನಿಮಗಿರತಕ್ಕಂತಹ ಎಲ್ಲ ದೋಷಗಳನ್ನು ನಿವೃತ್ತಿ ಮಾಡಿ ನಿಮ್ಮನ್ನು ಪವಿತ್ರೀಕರಿಸಲಿ. ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಶುದ್ಧವಾಗಲಿ, ನಿಮ್ಮ ತೀರ್ಮಾನಗಳು ಸರಿಯಾದಂತಹ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಆಶಯ. ಶುಭವಾಗಿ. ತುಲಾರಾಶಿ, ಈ ದಿವಸ ಒಂದಷ್ಟು ಆಲಸ್ಯ ಕಾಡಬಹುದು. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಾದರೆ ಮಾಡಿದರೆ ಆಯಿತು, ನಾಳೆ ಮಾಡೋಣ, ಸಾಯಂಕಾಲ ಮಾಡೋಣ, ಇನ್ನೊಂದು ದಿವಸ ಮಾಡೋಣ ಅನ್ನುವಂಥದ್ದು ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಅಥವಾ ಆ ಕೆಲಸವನ್ನು ಮುಂದಕ್ಕೆ ಹಾಕೋದಕ್ಕಿಂತಲೂ ಹೆಚ್ಚಾಗಿ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ಮಗ್ನರಾಗ್ತಕ್ಕಂಥದ್ದು ಆಗಬಹುದು. ಇದರಿಂದ ನಿಮಗೆ ಹಿನ್ನಡೆಯಾಗುತ್ತೆ, ಅನುಕೂಲ ತಪ್ಪಿ ಹೋಗುತ್ತೆ ಅನ್ನುವಂತಹ ಸೂಚನೆ. ಕೆಲಸದಲ್ಲಿ ಹಲವಾರು ರೀತಿಯ ಅಡಚಣೆಗಳು ತೋರಬಹುದು. ಎಲ್ಲ ಕೆಲಸಗಳು ಎಲ್ಲರಿಗೂ ಸುಗಮವಾಗಿ ಆಗುತ್ತೆ ಅಂತಕ್ಕಂಥದ್ದು ಭ್ರಮೆ. ಹಾಗಾದರೆ ನಮ್ಮ ಪ್ರಯತ್ನ ಅನ್ನುವಂಥದ್ದು ಬೇಡವೇ ಅಂತ ಕೇಳಿದರೆ
ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಭಗವದ್ ಅನುಗ್ರಹ ಅದೃಷ್ಟಗಳು ಕೂಡಿ ಬಂದಾಗ ನಮ್ಮ ಕೆಲಸಗಳು ಬಹಳ ಸುಗಮವಾಗಿ ಆಗ್ತಕ್ಕಂಥದ್ದಾಗತ್ತೆ. ಆಲಸ್ಯವಿಲ್ಲದಂತಹ ಮನಸ್ಸು, ಭಯದಿಂದ ಮುಕ್ತರಾದಂತಹ ಮನಸ್ಸು, ಉತ್ತಮವಾದಂತಹ ವಾತಾವರಣ ಇವೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಬಹಳ ಉತ್ತಮವಾದಂತಹ ಹಾದಿಯನ್ನು ತೋರಿಸ್ತಾ ಹೋಗುತ್ತೆ. ಇದಕ್ಕೆಲ್ಲ ನಮ್ಮ ಪ್ರಯತ್ನವೇ ಬಹಳ ಮುಖ್ಯ. ಏನು ಸಮಸ್ಯೆಗಳಿದ್ದರೂ ಕೂಡ ಅದರ ಪ್ರಮಾಣವನ್ನು ತಿಳಿದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು. ಇದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಕೌಶಲ್ಯ, ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆ ಅಥವಾ ವಿದ್ಯೆ ಇವೆಲ್ಲವೂ ಕೂಡ ಹೊರಗಡೆ ಬಂದು ನಿಮಗೆ ಹೆಚ್ಚಿನ ಗೌರವ ಸಿಕ್ಕೋದಕ್ಕೆ ಅವಕಾಶವಾಗುತ್ತೆ. ಆದರೆ ಆಲಸ್ಯ ಮಾತ್ರ ಇದೆಲ್ಲವನ್ನು ನುಂಗಿ ಹಾಕ್ಬೋದು. ಅದನ್ನು ಗಮನಿಸ್ಕೊಳ್ಬೇಕು. ಆಟಗಾರರಿಗೆ, ಅದರಲ್ಲೂ ಕ್ರಿಕೆಟ್ ಆಟವನ್ನು ಆಡ್ತಕ್ಕಂಥವರಿಗೆ ಒಳ್ಳೆಯ ದಿವಸವಾಗುತ್ತೆ. ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸ್ಥಾನಮಾನ ಅಥವಾ ಬೇರೆಯ ಮಾರ್ಗ ಸಿಕ್ಕುವಂಥದ್ದಾಗತ್ತೆ. ಅಪರಿಚಿತರು ನಿಮ್ಮ ವಿಷಯದಲ್ಲಿ ತಲೆಯನ್ನು ಹಾಕಿ ನಿಮ್ಮ ಒಂದಷ್ಟು ಅನುಕೂಲತೆಗಳನ್ನು ಹಾಳು ಮಾಡಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ದೇವರ ದರ್ಶನ ಅಥವಾ ಯಾವುದಾದ್ರೂ ಸಮಾಜಮುಖಿಯಾದಂತಹ ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು, ಕ್ಷೇತ್ರಕ್ಕೆ ಅನುಕೂಲವಾಗುವಂತೆ ಯಾವುದಾದ್ರೂ ಒಂದಷ್ಟು ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮಿಂದ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂತಹ ಭಾಗ್ಯ ನನಗೆ ಸಿಕ್ತು ಅಂತ ಹೇಳಿ ನೀವು ಸಂತೋಷ ಪಡಬೇಕು. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಬೇಕು ಅಂತಂದರೆ ಈ ರೀತಿ ಸಾರ್ವಜನಿಕವಾದಂತಹ ಕೆಲಸವನ್ನು ನಮ್ಮ ಶಕ್ತಿ ಇದ್ದಾಗ ಮಾಡಬೇಕಾದಂಥದ್ದಾಗತ್ತೆ. ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮನಸ್ಸು ಶುದ್ಧವಾಗಿರಬೇಕು. ಅದಕ್ಕೆ ಕಾರಣ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿದಂತಹ ಕೆಟ್ಟ ಕೆಲಸಗಳಾಗಲಿ ಪಾಪಗಳಾಗಲಿ ಕ್ಷೇತ್ರಕ್ಕೆ ಹೋದಾಗ ಅದು ಶುದ್ಧವಾಗತ್ತೆ. ಅದರಿಂದ ಪಾಪ ಪರಿಹಾರವಾಗತ್ತೆ ಅಂತಕ್ಕಂಥದ್ದು ಹಿರಿಯರ ಮಾತು. ಅದೇ ಕ್ಷೇತ್ರದಲ್ಲಿ ನಾವೇನಾದರೂ ತಪ್ಪನ್ನು ಮಾಡಿದರೆ, ಕೆಟ್ಟ ಕೆಲಸಗಳನ್ನು ಮಾಡಿದರೆ, ಅಹಿತವಾದಂತಹದ್ದನ್ನು ಮಾಡಿದರೆ ನಮಗೆ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೆ 100 ಜನ್ಮಗಳು ಹೋದರೂ ಕೂಡ ಸಾಕಾಗೋದಿಲ್ಲ. ಆ ಕ್ಷೇತ್ರದಲ್ಲಿ ಮಾಡಿದಂತಹ ಪಾಪ ಏನು ಅಂತಂದರೆ ವಜ್ರಲೇಪೋ ಭವಿಷ್ಯತಿ ಅನ್ನುವಂತಹ ರೀತಿಯಲ್ಲಿ ಆಗುತ್ತೆ. ಆದ್ದರಿಂದ ಕ್ಷೇತ್ರಕ್ಕೆ ಹೋದಾಗ ಮನಸ್ಸು, ವ್ಯವಹಾರ, ನಾವು ನಡ್ಕೊಳ್ತಕ್ಕಂತಹ ರೀತಿ, ಮಾತು ಎಲ್ಲವೂ ಕೂಡ ಪರಿಶುದ್ಧವಾಗಿ ಇರಬೇಕು ಅನ್ನುವಂಥದ್ದು. ವ್ಯವಹಾರದ ವಿಚಾರವನ್ನು ಬದಿಗಿಟ್ಟು ಭಗವಂತನ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಒಳ್ಳೆಯ ಕಾರ್ಯಗಳಲ್ಲಿ ನೀವು ಕಳೆಯುವಂತಾಗಲಿ. ವ್ಯಾಪಾರಿ ಬುದ್ಧಿಯಿಂದ ಹೊರಬಂದರೆ ಒಂದಷ್ಟು ಮಾನಸಿಕವಾದಂತಹ ಸಮಾಧಾನ ಸಿಕ್ಕುವಂಥದ್ದು. ದೇವರ ದರ್ಶನಕ್ಕೆ ಅಂತ ಹೋಗಿರ್ತೀರಿ, ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀರಿ, ಇಲ್ಲಿ ನನಗೇನು ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡುವಂಥದ್ದಲ್ಲ. ಕುಟುಂಬದವರ ಈ ವಿಚಾರವನ್ನು ನೋಡಿ ಬೇಸರವನ್ನು ವ್ಯಕ್ತಪಡಿಸಬಹುದು. ಆದ್ದರಿಂದ ವ್ಯಾವಹಾರಿಕವಾಗಿ ನಿಮ್ಮದು ಒಂದು ಕ್ರಮ ಆದರೆ, ಬೇರೆಯವರ ಜೊತೆಯಲ್ಲಿರುವಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಮನಸ್ಸನ್ನು ಆದಷ್ಟು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಬಂದಿರತಕ್ಕಂತಹ ಉದ್ದೇಶಕ್ಕೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಕ್ಷೇತ್ರ ದೇವತೆಗಳಿಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸೇವೆಯನ್ನು ಮಾಡಿ, ಹಸಿದವರಿಗೆ ಅನ್ನವನ್ನು ಹಾಕ್ತಕ್ಕಂತಹ ಕೆಲಸವನ್ನು ಮಾಡಿ ಶುಭವಾಗಿ.